ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾವು ತಿಳಿಯಪಡಿಸ್ತೇವೆ. ಮತ್ತೊಮ್ಮೆ ಬುಧವಾರದ ಆನ್ಲೈನ್ ಪ್ರಾರ್ಥನೆಗೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಆಹ್ವಾನಿಸ್ತೇನೆ. ಕಳೆದ 2 ವಾರಗಳು ಕ್ರಿಸ್ಮಸ್ ಎದುರಲ್ಲಿ ಮತ್ತು ಇಯರ್ ಎಂಡಿಂಗ್ ಆ ಟೈಮಲ್ಲಿ ನಾವು ಬುಧವಾರ ಆನ್ಲೈನ್ಗೆ ಬರಲಿಲ್ಲ. ಬಟ್ ತಿರುಗಿ ಈ ಹೊಸ ವರ್ಷದಲ್ಲಿ ಬುಧವಾರ ಆನ್ಲೈನ್ ಪ್ರೇಯರನ್ನು ನಾವು ಪ್ರಾರಂಭ ಮಾಡ್ತಿದ್ದೇವೆ. ಎಲ್ಲರನ್ನು ಮತ್ತೊಮ್ಮೆ ಬುಧವಾರದ ಆನ್ಲೈನ್ ಪ್ರೇಯರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯಿಂದ ನಾನು ಆಹ್ವಾನಿಸ್ತೇನೆ. ದೇವರ ವಾಕ್ಯ ಹೇಳ್ತೈತೆ, ಆತನ ಸನ್ನಿಧಿಯಲ್ಲಿ ಕಳೆಯುವಂಥ ಒಂದು ದಿನವು ಬೇರೆ ಸಹಸ್ರಾರು ದಿನಗಳಿಗಿಂತ ಶ್ರೇಷ್ಠವಾಗಿದೆ ಎಂಬುದಾಗಿ. ಮರಿಯಳಿಗೆ ಮಾರ್ತಾ ಮರಿಯಳೆಂಬುವಂಥ ಅವರ ಮನೆಯಲ್ಲಿ ಯೇಸು ಸ್ವಾಮಿ ಇರುವಾಗ ಮರಿಯಳು ಆತನ ಪಾದದ ಬಳಿಯಲ್ಲಿ ಕೂತ್ಕೊಂಡು ವಾಕ್ಯ ಕೇಳುವಂಥ ಒಂದು ಕೆಲಸ ಮಾಡ್ತಾ ಇರ್ತಾಳೆ. ಯೇಸು ಸ್ವಾಮಿ ಆತನು ಮೆಚ್ಚಿಕೊಳ್ಳುತ್ತಾನೆ. ಆತನು ಹೇಳ್ತಾನೆ, ಈಕೆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದಾಳೆ, ಇದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯವನ್ನು ಶ್ರದ್ಧೆಯಿಂದ ಕೇಳುವಂಥದ್ದಾದರೆ ಆ ಕೇಳುವಂಥ ಸಮಯ ನಮ್ಮ ಜೀವನದಲ್ಲಿ ಎಂದಿಗೂ ಅದು ವ್ಯರ್ಥವಾಗಿರುವುದಿಲ್ಲ ಅಥವಾ ನಷ್ಟವಾಗಿರುವುದಿಲ್ಲ. ಅದು ನಮ್ಮ ಜೀವನದಲ್ಲಿ ಎಷ್ಟೋ ಪ್ರಯೋಜನಕ್ಕೆ ಕಾರಣವಾಗುವಂಥದ್ದಾಗಿರ್ತೈತೆ. ಬೇರೆ ರೀತಿ ಕಳೆಯುವಂಥ ಯಾವುದೇ ಸಮಯಕ್ಕಿಂತ ದೇವರ ಸನ್ನಿಧಿಯಲ್ಲಿ ದೇವರ ವಾಕ್ಯವನ್ನು ಆಲೈಸುತ್ತಾ ಕಳೆಯುವಂಥ ಸಮಯ ಅದು ಶ್ರೇಷ್ಠವಾದಂಥ ಸಮಯವಾಗಿದೆ. ನಾನು ನಂಬ್ತೇನೆ, ಈ ಆನ್ಲೈನ್ ಪ್ರೇಯರಲ್ಲಿ ಯಾರ್ಯಾರು ಜಾಯ್ನ್ ಆಗ್ತಿದ್ದೀರೋ ನೀವು ಉತ್ತಮ ಭಾಗವನ್ನು ಆರಿಸಿಕೊಳ್ತಾ ಇದ್ದೀರಿ. ಇದರ ಪ್ರತಿಫಲ ನಿಮ್ಮಿಂದ ತಪ್ಪುವುದೇ ಇಲ್ಲ ಎಂಬುದಾಗಿ ನಾನು ಬಲವಾಗಿ ನಂಬುತ್ತೇನೆ. ಕರ್ತನಾಮಕ್ಕೆ ಸ್ತೋತ್ರ. ಈಗ ನಾವು ಪ್ರಾರ್ಥನೆ ಮಾಡಿಕೊಂಡು ಇದನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ ಸ್ವಾಮಿ. ಕರ್ತನೆ, ಈ ಸಂಜೆ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ತಿರುಗಿ ಕರ್ತನೆ ಹೊಸ ವರ್ಷದಲ್ಲಿ ಬುಧವಾರ ಆನ್ಲೈನ್ ಪ್ರೇಯರ್ಗೆ ನಾವು ಸೇರಿ ಬರುವಂತೆ ನೀನು ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರಾರಂಭದಿಂದ ಅಂತ್ಯದ ತನಕ ನಿನ್ನ ಕೈಗೊಪ್ಪಿಸ್ಕೊಳ್ತೇನೆ. ದೇವರ ಆತ್ಮನೇ ನೀನು ನಮ್ಮ ನಡೆಸುವುದಕ್ಕಾಗಿ ಸ್ತೋತ್ರ. ಅನೇಕರು ಆನ್ಲೈನ್ ಪ್ರೇಯರಲ್ಲಿ ಕರ್ತನೆ ಇದರ ಜಾಯ್ನ್ ಆಗುವಂತೆ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಯಾರ್ಯಾರು ಜಾಯ್ನ್ ಆಗಿದ್ದಾರೆ ಅವರೆಲ್ಲರಿಗಾಗಿ ವಂದನೆಗಳನ್ನು ತಿಳಿಸ್ತೇನೆ ಸ್ವಾಮಿ. ಎಲ್ಲವೂ ನಿನ್ನ ಕೈಗೊಪ್ಪಿಸ್ಕೊಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ, ಆಮೆನ್. ಹಲ್ಲೆಲೂಯಾ. ಈಗ ಮೊದಲನೇದಾಗಿ ಕರ್ತನನ್ನು ಸ್ತೋತ್ರ ಮಾಡಿ ನಂತರ ವಾಕ್ಯ ಸಂದೇಶಕ್ಕೆ ಹೋಗೋಣ. ನಾವೆಲ್ಲರೂ ಕರ್ತನನ್ನು ಸ್ತೋತ್ರ ಮಾಡೋಣ. ಕೃಪೆಯಿಂದ ನನ್ನನು ದಿನ ನಡೆಸುವ ಯೇಸುವೆ, ರಕ್ಷಣೆಯ ಆನಂದವ ದಿನ ನನ್ನಲ್ಲಿ ತುಂಬಿದೆ. ಕೃಪೆಯಿಂದ ನನ್ನನು ದಿನ ನಡೆಸುವ ಯೇಸುವೆ, ರಕ್ಷಣೆಯ ಆನಂದವ ದಿನ ನನ್ನಲ್ಲಿ ತುಂಬಿದೆ. ಯೇಸು ನೀ ಮಾತ್ರವೇ, ಯೇಸು ನೀ ಮಾತ್ರವೇ, ಯೇಸು ನೀ ಮಾತ್ರವೇ ನನ್ನ ರಕ್ಷಕ. ಯೇಸು ನೀ ಮಾತ್ರವೇ, ಯೇಸು ನೀ ಮಾತ್ರವೇ, ಯೇಸು ನೀ ಮಾತ್ರವೇ ನನ್ನ ರಕ್ಷಕ. ಹೊಸ ಸೃಷ್ಟಿಯಾಗಿ ನನ್ನನಿಂದು ನೀನೆ ಕರೆದಿರುವೆ. ನಿನ್ನ ಜೀವ ಸ್ವಶ್ವಾಸ ನನ್ನಲ್ಲಿಟ್ಟು ನೀನೆ ಬೆರೆತಿರುವೆ. ಹೊಸ ಸೃಷ್ಟಿ, ಹೊಸ ಸೃಷ್ಟಿಯಾಗಿ ನನ್ನಲ್ಲಿಟ್ಟು ನೀನೆ ಕರೆದಿರುವೆ. ನಿನ್ನ ಜೀವ ಶ್ವಾಸ ನನ್ನಲ್ಲಿಟ್ಟು ನೀನೆ ಬೆರೆತಿರುವೆ. ಹೊಸ ದಾರಿಯಲ್ಲಿ ನನ್ನನಿಂದು ನೀನೆ ನಡೆಸಿರುವೆ. ನಿನ್ನ ರಕ್ತದಿಂದ ಶುದ್ಧಿ ಮಾಡಿ ದಿನವೂ ಪ್ರೀತಿಸಿದೆ. ಹೊಸ ದಾರಿ, ಹೊಸ ದಾರಿಯಲ್ಲಿ ನನ್ನನಿಂದು ನೀನೆ ನಡೆಸಿರುವೆ. ನಿನ್ನ ರಕ್ತದಿಂದ ಶುದ್ಧಿ ಮಾಡಿ ದಿನವೂ ಪ್ರೀತಿಸಿದೆ. ಯೇಸು ನೀ ಮಾತ್ರವೇ, ಯೇಸು ನೀ ಮಾತ್ರವೇ, ಯೇಸು ನೀ ಮಾತ್ರವೇ ನನ್ನ ರಕ್ಷಕ. ಯೇಸು ನೀ
ತುಳಿನಿಂದ ಮೇಲಕ್ಕೆತ್ತಿ ಬಂಡೆ ಮೇಲೆರಿಸಿದೆ. ಶಾಪವೆಲ್ಲ ಶಿಲುಬೆಯಲ್ಲಿ ಹೊತ್ತು ತೀರಿಸಿದೆ. ನಿನ್ ಗಾಯದಿಂದ ರೋಗವೆಲ್ಲ ಇಂದು ಮರೆಯಾಗಿದೆ. ದೇವರಲ್ಲಿ ಕ್ರಿಸ್ತನೊಡನೆ ನನ್ನ ಜೀವ ಮರೆಯಾಗಿದೆ. ಧೂಳಿನಿಂದ ಬಂಡೆ ಮೇಲೆರಿಸಿದೆ. ನನ್ನ ಶಾಪವೆಲ್ಲ ಶಿಲುಬೆಯಲ್ಲಿ ಹೊತ್ತು ತೀರಿಸಿದೆ. ನಿನ್ ಗಾಯದಿಂದ ರೋಗವೆಲ್ಲ ಇಂದು ಮರೆಯಾಗಿದೆ. ದೇವರಲ್ಲಿ ಕ್ರಿಸ್ತನೊಡನೆ ನನ್ನ ಜೀವ ಮರೆಯಾಗಿದೆ. ಯೇಸು ನೀ ಮಾತ್ರವೇ, ಯೇಸು ನೀ ಮಾತ್ರವೇ, ಯೇಸು ನೀ ಮಾತ್ರವೇ ನನ್ನ ರಕ್ಷಕ. ಯೇಸು ನೀ ಮಾತ್ರವೇ, ಯೇಸು ನೀ ಮಾತ್ರವೇ, ಯೇಸು ನೀ ಮಾತ್ರವೇ ನನ್ನ ರಕ್ಷಕ. Now I am free, I am forgiven, I am rich, I am complete, for He has made everything right. It's by your grace, it's by your blood. Now I am free, I am forgiven. Now I can stand and sing a new song to you. Yake ನನ್ನ ದೇವರ ಕೃಪೆಯು ಎಂದಿಗೂ ಶಾಶ್ವತ. ನನ್ನ ದೇವರ ಕೃಪೆಯು ಎಂದಿಗೂ ಶಾಶ್ವತ. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ಈಗ ದೇವರ ವಾಕ್ಯವನ್ನು ಕೇಳುವಂಥ ಸಮಯ. ಪ್ರತಿ ಬುಧವಾರ ಆದರ್ಶ್ ಡ್ಯಾನಿಯಲ್ ನಮಗೆ ದೇವರ ವಾಕ್ಯವನ್ನು ಹಂಚುವವರಾಗಿರ್ತಾರೆ. ಇವತ್ತು ಸಹ ಅವರು ದೇವರ ವಾಕ್ಯವನ್ನು ಹಂಚಿಕೊಳ್ತಾರೆ. ಅವರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಆಹ್ವಾನಿಸ್ತೇನೆ. Hallelujah. ಹಲ್ಲೆಲೂಯಾ. I am so happy to be here in this evening. ಈ ಒಂದು ಸಂಜೆ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿರುವುದಕ್ಕೆ ನಾನು ಸಂತೋಷ ಪಡ್ತೇನೆ. Faith cometh by hearing and hearing the word of God. ನಂಬಿಕೆಯು ದೇವರ ವಾಕ್ಯವನ್ನು ಕೇಳುವುದರಿಂದ ಕೇಳುತ್ತಾ ಇರುವುದರಿಂದ ಬರುತ್ತದೆ. Without faith we cannot please God. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. I mean, faith is looking at things that are not seen. ನಂಬಿಕೆ ಅಂತ ಹೇಳುವಾಗ ಕಣ್ಣಿಗೆ ಕಾಣದವುಗಳನ್ನು ನಿಜ ಎಂದು ತಿಳ್ಕೊಳ್ಳುವಂಥದ್ದು, ಕಾಣುವಂಥದ್ದಾಗಿದೆ. When God tells something to you, ದೇವರು ಏನಾದರೂ ನಿನ್ನ ಸಂಗಡ ಮಾತಾಡುವಂಥದ್ದಾದರೆ, and when you start to believe it, ಅದನ್ನು ನೀನು ನಂಬಲಿಕ್ಕೆ ಪ್ರಾರಂಭಿಸುವಾಗ, and that's when you will get surety of it. ಅದರ ವಿಷಯವಾಗಿ ನಿಶ್ಚಯತೆ ನಿನ್ನಲ್ಲಿ ಪ್ರಾರಂಭವಾಗುವಂಥದ್ದಾಗಿರ್ತದೆ. And today I will speak about ಈ ದಿನ ನಾನು ಮಾತನಾಡಲಿಕ್ಕಿರುವಂಥ ವಿಷಯ ಯಾವುದೆಂದರೆ, how to face sufferings. ನಮ್ಮ ಜೀವನದಲ್ಲಿ ಶ್ರಮೆಗಳನ್ನು ಎದುರುಗೊಳ್ಳುವಂಥದ್ದು ಹೇಗೆ ಎಂಬುದಾಗಿ ನಾವು ಮಾತಾಡಲಿಕ್ಕಿದ್ದೇನೆ. Come, let us turn to Hebrews 11 chapter. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 35 to 38. 35ರಿಂದ 38ನೇ ವಚನ ತನಕ ನಾವು ಓದಿಕೊಳ್ಳೋಣ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು. ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು. ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮವನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು, ಬೆಟ್ಟ, ಗವಿ, ಕುಣಿಗಳಲ್ಲಿ ಅಲಿಯುವವರಾಗಿದ್ದರು. Hallelujah. ಹಲ್ಲೆಲೂಯಾ. Amen. ಆಮೆನ್.
Before we are talking about this, ನಾವು ಇದನ್ನು ಮಾತನಾಡೋದಕ್ಕಿಂತ ಮುಂಚೆ I want to recall about what I teach to you. ಇದಕ್ಕೂ ಮುಂಚೆ ನಾವು ಏನೆಲ್ಲ ಈ ಒಂದು ಅಧ್ಯಾಯದಿಂದ ನಾವು ದೇವರ ವಾಕ್ಯವನ್ನು ಮಾತಾಡ್ತಾ ಬಂದಿದ್ದೇವೋ ಅವೆಲ್ಲವನ್ನು ತಿರುಗಿ ಜ್ಞಾಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. First, author defines what is faith. ಮೊದಲು ಈ ಅಧ್ಯಾಯದ ಪ್ರಾರಂಭದ ವಚನಗಳಲ್ಲಿ ನಾವು ನೋಡ್ತೇವೆ ನಂಬಿಕೆ ಅಂದರೆ ಏನು ಎಂಬುದನ್ನು ಈ ಒಂದು ಪತ್ರಿಕೆ ಬರೆದಂಥ ಭಕ್ತನು ಹೇಳ್ತಾನೆ. And author tells about how faith works. ಅದರ ನಂತರ ನಂಬಿಕೆ ಹೇಗೆ ಕೆಲಸ ಮಾಡ್ತೈತೆ ಎಂಬುದನ್ನು ಭಕ್ತನು ವಿವರಿಸ್ತಾನೆ. And he given the list of Old Testament personalities. ಅದ ನಂತರ ನಂಬಿಕೆಗೆ ಉದಾಹರಣೆಯಾಗಿ ಹಳೆ ಒಡಂಬಡಿಕೆಯ ಭಕ್ತರ ಜೀವಿತಗಳನ್ನು ಅದನ್ನು ಲಿಸ್ಟ್ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. Till 34 was the Old Testament personality stories. ನಾವು ನೋಡ್ತೇವೆ ಈ 34ನೇ ವಚನದ ತನಕ ನಾವು ನೋಡುವಾಗ ಹಳೆ ಒಡಂಬಡಿಕೆಯ ನಂಬಿಕೆಯ ವೀರರ ಕುರಿತಾದಂಥ ವಿಷಯಗಳು ಬರೆಯಲ್ಪಟ್ಟಿದ್ದಾವೆ. And we learn until 34 verse. 34ನೇ ವಚನ ತನಕ ನಾವು ಕಲಿತಿದ್ದೇವೆ. And that verse tells about ಆ ಒಂದು ವಚನಗಳು ನಮಗೆ ಹೇಳುವಂಥದ್ದೇನೆಂದರೆ our forefathers walk by faith, not by sight. ನಮ್ಮ ಪೂರ್ವಿಕರು ನಂಬಿಕೆಯ ಮೂಲಕ ನಡೆದಿದ್ದಾರೆ ಹೊರತು ಅವರು ನೋಡುವುದರಿಂದ ಅವರು ನಡೆಯಲಿಲ್ಲ ಎಂಬುದಾಗಿ. Some of the people who experience supply of God in the midst of famine. ಅಲ್ಲಿ ನಾವು ನೋಡಿದೆವು ಅವರ ನಂಬಿಕೆ ವೀರರ ಜೀವಿತಗಳಲ್ಲಿ ನಾವು ನೋಡುವಾಗ ಅವರ ಬರಗಾಲಗಳಲ್ಲಿ ಕೊರತೆಗಳಲ್ಲಿ ದೇವರ ಒದಗಿಸುವಿಕೆಯನ್ನು ಅವರು ಅನುಭವಿಸಿದ್ದಾರೆ. Some of people experience great victories and great successful life. ಕೆಲವರು ತಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಜಯಗಳನ್ನು ದೊಡ್ಡ ದೊಡ್ಡ ಕೃತಾರ್ಥಗಳನ್ನು ದೇವರ ಮೂಲಕ ಅನುಭವಿಸಿದ್ದಾರೆ. Some people did not afraid of king's wrath. ಕೆಲವು ನಂಬಿಕೆ ವೀರರ ವಿಷಯದಲ್ಲಿ ನಾವು ನೋಡುವಾಗ ಅರಸರ ಉಗ್ರತೆಗೆ ಅವರು ಹೆದರಲಿಲ್ಲ ಎಂಬುದಾಗಿ ನಾವು ನೋಡ್ತಿದ್ದೇವೆ. And in 4th verse, 4ನೇ ವಚನದಲ್ಲಿ the sad story of Abel is there. ಅಷ್ಟು ಮಾತ್ರವಲ್ಲ, ಈ ಅಧ್ಯಾಯದ 4ನೇ ವಚನದಲ್ಲಿ ನಾವು ನೋಡುವಾಗ ಹೇಬೇಲನ ವಿಚಾರಕರವಾದಂಥ ಒಂದು ಚರಿತ್ರೆ ಬರೆಯಲ್ಪಟ್ಟಿರುವಂಥದ್ದನ್ನು ನಾವು Abel was killed by his faith. ಹೇಬೇಲನು ತನ್ನ ನಂಬಿಕೆಗೋಸ್ಕರ ಆತನು ಕೊಲ್ಲಲ್ಪಟ್ಟದ್ದನ್ನು ನಾವು ನೋಡ್ತೇವೆ. And we look in 33 to 34. ನಾವು 33ರಿಂದ 34ನೇ ವಚನಗಳನ್ನು ನಾವು ನೋಡುವಾಗ 9 achievement of faith. ಅಲ್ಲಿ ನಂಬಿಕೆಯ ಮೂಲಕ ದೊಡ್ಡ ಸಾಧನೆಗಳು ಅವರು ಅನುಭವಿಸಿದ್ದನ್ನು ನಾವು ನೋಡ್ತಿದ್ದೇವೆ. They conquered kingdoms. ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು. Enforced justice. ನೀತಿಯನ್ನು ನಡೆಸಿದರು. Obtained promises. ವಾಗ್ದಾನಗಳನ್ನು ಪಡೆಕೊಂಡರು. Stopped the mouth of lions. ಸಿಂಹಗಳ ಬಾಯಿ ಕಟ್ಟಿದರು. Quenched the power of fire. ಬೆಂಕಿಯ ಬಲವನ್ನು ಆರಿಸಿದರು. Escaped the edge of the sword. ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು. Because were made strong out of weakness. ನಿರ್ಬಲರಾಗಿದ್ದು ಬಲಿಷ್ಠರಾದರು. Became mighty in war, put foreign armies to fight. ಯುದ್ಧಗಳಲ್ಲಿ ಅವರು ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿ ಬಿಟ್ಟರು. Until 34 verse, 34ನೇ ವಚನದ ತನಕ they having great victories. ಅವರು ದೊಡ್ಡ ದೊಡ್ಡ ಜಯಗಳನ್ನು ಹೊಂದಿದ ಹಾಗೆ ನಾವು ನೋಡ್ತೇವೆ. Faith will have till 34 verse we learned about. 34ನೇ ವಚನ ತನಕ ನಾವು ಕಲ್ತಿರುವಂತ ಸಂಗತಿ ಏನಂದ್ರೆ faith will have great victories. ನಂಬಿಕೆ ದೊಡ್ಡ ಜಯಗಳನ್ನು ತರ್ತೈತೆ ಎಂಬುದಾಗಿ ನಾವು ಕಲ್ತಿದ್ದೇವೆ. In 35 to 38, ಆದರೆ ಇಲ್ಲಿ 35ರಿಂದ 38ನೇ ವಚನ ತನಕ ನಾವು ನೋಡುವಾಗ things turn over. ಇಲ್ಲಿ ಒಂದು ಉಪದೇಶ ಅನ್ನುವಂಥದ್ದು ಕಂಪ್ಲೀಟ್ ಆಗಿ ತಿರುಗಿ ಉಕ್ಕೊಳ್ಳುವಂಥದ್ದನ್ನು ಇಲ್ಲಿ ನಾವು ನೋಡ್ತಿದ್ದೇವೆ. Some people tell that ಕೆಲವರು ಹೀಗೆ ಹೇಳ್ತಾರೆ,
to 34 till 34 verse, they are other side of faith. 34ನೇ ವಚನ ತನಕ ಅದು ಒಂದು ರೀತಿಯಾದಂಥ ಬೇರೆ ವಿಧವಾದಂಥ ನಂಬಿಕೆ. Some people tell about from 35 verse to 38 verse, these are other side of faith. ಮತ್ತಷ್ಟು ಮಾತ್ರ 35ರಿಂದ 38ನೇ ವಚನ ತನಕ ಇರುವಂಥ ನಂಬಿಕೆ ಇದು ಇನ್ನೊಂದು ವಿಧವಾದಂಥ ನಂಬಿಕೆ ಎಂಬುದಾಗಿ ಕೆಲವರು ಹೇಳ್ತಾರೆ. Some people tells that ಕೆಲವರು ಹೇಗೆ ಹೇಳ್ತಾರೆ, these are negative side of faith. 35ನೇ ವಚನದಿಂದ 38ನೇ ವಚನ ತನಕ ಕಾಣುವಂಥ ನಂಬಿಕೆ ಇದು ನಕಾರಾತ್ಮಕವಾದ ನಂಬಿಕೆ ಎಂಬುದಾಗಿ ಕೆಲವರ ಅಭಿಪ್ರಾಯ. These failures, ಈ ಒಂದು ವಿಫಲತೆಗಳು, ಸೋಲುಗಳು, ಇಲ್ಲಿ ಕಾಣುವಂಥ ಸೋಲುಗಳು, people who believe in God, ಇದು ಯಾರಿಗೆ ಉಂಟಾಗಿದೆ ಅಂದರೆ ಕರ್ತನಲ್ಲಿ ನಂಬಿಕೆ ಇಟ್ಟವರಿಗೆ. Amen. Amen. The answer is no. Faith never fails. ಇಲ್ಲಿ ಇದು ಸೋಲುಗಳು, ಕರ್ತನಲ್ಲೇ ನಂಬಿಕಿಟ್ಟವರಿಗೆ ಸೋಲುಗಳು ಹೊಂದಿದ್ದಾರೆ ಎಂಬುದಾಗಿ ನಾವು ಅಂದುಕೊಳ್ತೇವೆ. ಬಟ್ ಆದರೆ ಇಲ್ಲ ಎಂಬುದಾಗಿ ಅದಕ್ಕೆ ಉತ್ತರವಾಗಿದೆ. ಯಾಕಂದರೆ ನಂಬಿಕೆ ಎಂದಿಗೂ ಸಹ ಸೋಲುವುದೇ ಇಲ್ಲ. These things done by faith. ಈ ಒಂದು ಅದ್ಭುತವಾದ ಜೀವನ ಅಂದರೆ 35ರಿಂದ 38ನೇ ವಚನ ತನಕ ಇರುವಂತಹ ಸಂಗತಿಗಳು ಸಹ ನಂಬಿಕೆಯ ಮೂಲಕ ನಗಿಸಿರುವಂತಹ ಸಂಗತಿಗಳಾಗಿದ್ದಾವೆ. Dying for God is faith. ದೇವರಿಗೋಸ್ಕರ ಸಾಯುವಂಥದ್ದು ನಂಬಿಕೆಯಾಗಿದೆ. Bible teaches, ಸತ್ಯವೇದ ಹೇಳ್ತತೆ, this is a higher level of faith. ಸತ್ಯವೇದದ ಉಪದೇಶವೇನೆಂದರೆ ಈ ಒಂದು ನಂಬಿಕೆ ಉನ್ನತ ಮಟ್ಟದ ನಂಬಿಕೆ ಎಂಬುದಾಗಿ ಹೇಳುವಂಥದ್ದಾಗಿದೆ. Where the people who believe in God, who trust in God, who keep faith in God, ಯಾವ್ಯಾವ ಜನರು ದೇವರಲ್ಲಿ ನಂಬಿಕಿಟ್ಟವರಾಗಿ ಭರವಸೆ ಇಟ್ಟವರಾಗಿ ಆತನನ್ನು ಎದುರು ನೋಡುವವರಾಗಿದ್ದರು, he would keep faith in God. ಮತ್ತು ಯಾರು ಕರ್ತನಲ್ಲಿ ನಂಬಿಕಿಟ್ಟವರಾಗಿದ್ರು, he is ready to give his life for God. ಅಂತವರು ದೇವರಲ್ಲಿ ನಂಬಿಕಿಟ್ಟಂತ ಜನಗಳು ತಮ್ಮ ಜೀವವನ್ನು ದೇವರಿಗಾಗಿ ಸಮರ್ಪಿಸುವುದಕ್ಕೂ ಅವರು ಸಿದ್ಧರಾಗಿದ್ದರು. We all know that. ನಮ್ಮೆಲ್ಲರಿಗೂ ಇದು ಗೊತ್ತಿರುವಂತ, ನಾವು ಇದನ್ನು ತಿಳಿದವರಾಗಿದ್ದೇವೆ. The story of Abraham. ಯಾವುದಂದರೆ ಅದು ಅಬ್ರಹಾಮನ ಒಂದು ಕತೆ. When God told to Abraham to give his son as a sacrifice to God, ಅಬ್ರಹಾಮನಿಗೆ ದೇವರು ಹೇಳಿದ, ನಿನ್ನ ಒಬ್ಬನೇ ಮಗನನ್ನು ನೀನು ನನಗೆ ಯಜ್ಞವಾಗಿ ಅರ್ಪಿಸಬೇಕೆಂಬುದಾಗಿ ಹೇಳಿದಾಗ, and he was ready to give his son as a sacrifice to God. ನಾವು ನೋಡ್ತೇವೆ, ಅಬ್ರಹಾಮನು ತನ್ನ ಮಗನನ್ನು ದೇವರಿಗೆ ಯಜ್ಞವಾಗಿ ಸಮರ್ಪಿಸುವುದಕ್ಕೆ ಸಿದ್ಧವಾಗಿದ್ದ. And even though he knows God will, if he kill my son, if he burn my son, he will able to raise him from the ashes. ಅಷ್ಟು ಮಾತ್ರ ಅಲ್ಲ, ಅಬ್ರಹಾಮನಲ್ಲಿ ತಿಳಿದಿರುವಂಥ ಸಂಗತಿ ಏನಂದರೆ, ನಾನು ನನ್ನ ಮಗನನ್ನು ದೇವರಿಗೆ ಯಜ್ಞವಾಗಿ ಅರ್ಪಿಸಿದರೂ ದೇವರು ಸತ್ತರೊಳಗಿಂದ ನನ್ನ ಮಗನನ್ನು ಬದುಕಿಸಿ ಕೊಡುವುದಕ್ಕೆ ಶಕ್ತನಾಗಿದ್ದಾನೆಂಬುವಂಥ ನಂಬಿಕೆ ಅಬ್ರಹಾಮನಿಗಿತ್ತು. Abraham experienced all side of faith. ಅಬ್ರಹಾಮನು ಎಲ್ಲ ವಿಷಯಗಳನ್ನು ಆತನ ಅನುಭವಿಸಿದಂಥ ಆತನಾಗಿದ್ದ. But this is the highest level of faith. ಆತನು ನಂಬಿಕೆಯ ಒಂದು ಫಲಿತಗಳನ್ನು, ಆಶೀರ್ವಾದಗಳನ್ನು ಎಲ್ಲ ವಿಧದಲ್ಲಿ ಆತನು ಅನುಭವಿಸುವನಾಗಿದ್ದ. ಬಟ್ ಇಸಾಕನ ವಿಷಯದಲ್ಲಿ ಆತನು ಉನ್ನತ ಮಟ್ಟದ ನಂಬಿಕೆಯ ಅನುಭವವನ್ನು ಅನುಭವಿಸಿದ್ದಾನೆ. For example, take Jesus himself. ನೀವು ಉದಾಹರಣೆಗೆ ಯೇಸುವನ್ನು ತೆಗೆದುಕೊಳ್ಳಿರಿ. When he died on the cross, ಯೇಸು ಕ್ರಿಸ್ತನು ಆತನ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಾಗ, Jesus cried out, into your hands my spirit. ಆತನಿಗೆ ಹೇಳುವಂಥ ಸಮಯದಲ್ಲಿ, ಅಂದರೆ ನನ್ನ ಆತ್ಮನನ್ನು ತಂದೆಯೇ ನಿನಗೆ ಅರ್ಪಿಸ್ತಿದ್ದೇನೆ, ನಿನಗೆ ಸಮರ್ಪಿಸ್ತಿದ್ದೇನೆ ಅಂತ ಹೇಳಿದಾಗ, Jesus know God will not leave him his soul in hell. Amen. ಆಗ ಯೇಸು ಅಂಥ ಟೈಮಲ್ಲಿ, ಆ ಪರಿಸ್ಥಿತಿಯಲ್ಲಿ ಸಹ ಯೇಸು ತಿಳಿದವನಾಗಿದ್ದ. ಅದೇನೆಂದರೆ,
ತಂದೆ ದೇವರು ತನ್ನ ಪ್ರಾಣವನ್ನು ಆತನು ಕೊಳಿಯಗೊಳಿಸುವುದಿಲ್ಲ ಅಥವಾ ನಾಶನ ಮಾಡುವುದಿಲ್ಲ ಎಂಬುದಾಗಿ ಆತನು ಅರಿತಿದ್ದ. So he much believed in God. ಆ ರೀತಿಯಲ್ಲಿ ದೇವರಲ್ಲಿ ಆತನು ಪೂರ ಭರವಸೆವಿಟ್ಟವನಾಗಿದ್ದ. That my Father will raise me on the third day. ಆತನು ಗೊತ್ತಿತ್ತು ನನ್ನ ತಂದೆ ನನ್ನನ್ನು 3ನೇ ದಿನದಲ್ಲಿ ಎಬ್ಬಿಸುತ್ತಾನೆ ಎಂಬುದಾಗಿ. And one instance, ಒಂದು ಸಂಗತಿ ನಡೆದಂಥ ಘಟನೆ, he keep on announcing about the temple of Jerusalem. ನಾವು ನೋಡ್ತೇವೆ ಯೇಸು ಸ್ವಾಮಿ ಕಂಟಿನ್ಯೂ ಆಗಿ ನಿರತವಾಗಿ ಆ ಯೆರೂಸಲೇಮಿನ ದೇವಾಲಯದ ಬಗ್ಗೆ ಆತನು ಮಾತನಾಡ್ತಾ ಇದ್ದ. I will destroy this temple and I will build it in 3 days. I will build it in 3 days. ಆತನು ಹೇಳ್ತಾನೆ, ನೀವು ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಇದನ್ನು ತಿರುಗಿ ಕಟ್ಟುತ್ತೇನೆ, ಎಬ್ಬಿಸುತ್ತೇನೆ ಎಂಬುದಾಗಿ. Every Christian must die in faith. ಪ್ರತಿಯೊಬ್ಬ ಕ್ರೈಸ್ತವನು ನಂಬಿಕೆಯಲ್ಲಿಯೇ ಅವನು ಈ ಲೋಕ ಸಾಯುವಂತ ಆತನಾಗಿರ್ತಾನೆ. See ಮೋಶೆಯನ್ನು ನಾವು ನೋಡೋಣ. Moses came out of that palace life. ನಾವು ನೋಡ್ತೇವೆ ಮೋಶೆಯು ಅರಮನೆಯ ಜೀವಿತದಿಂದ ಹೊರಗಡೆ ಬಂದ. And stood against to Pharaoh, the supreme power of that day. ಅಷ್ಟು ಮಾತ್ರವಲ್ಲ, ಅರಮನೆ ಜೀವಿತದಿಂದ ಹೊರಗಡೆ ಬಂದದ್ದು ಮಾತ್ರವಲ್ಲ, ಐಗುಪ್ತ ದೇಶದ ಆ ದಿನದಲ್ಲಿ ಪ್ರಪಂಚದಲ್ಲೇ ಅತ್ಯಧಿಕವಾದ ಅಧಿಕಾರ ಹೊಂದಿರುವಂಥ ಚಕ್ರವರ್ತಿ ಆದಂಥ ಫರೋ ಎದುರಲ್ಲಿ ಧೈರ್ಯವಾಗಿ ನಿಂತುಕೊಂಡ. He did not care about king's wrath. ಆ ಅರಸನ ರೌದ್ರಕ್ಕೆ ಆತನು ಎಷ್ಟು ಮಾತ್ರಕ್ಕೂ ಹೆದರಲಿಲ್ಲ. Take Rahab. ಅಷ್ಟು ಮಾತ್ರ ಅಲ್ಲ, ರಾಹಾಬಳನ್ನು ನಾವು ತೆಗೆದುಕೊಳ್ಳೋಣ. They acted in faith, not by sight. ಅವರು ನಂಬಿಕೆಯ ಮೂಲಕ ನಡೆದರೆ ಹೊರತು ನೋಡುವುದರಿಂದ ಅವರು ನಡೆಯಲಿಲ್ಲ. Let us all turn to ನಾವೆಲ್ಲರೂ ನಮ್ಮ ಸತ್ಯವೇದವನ್ನು 1 Peter ಪೇತ್ರನು ಬರೆದಂಥ ಮೊದಲನೇ ಪತ್ರಿಕೆ chapter 1 1ನೇ ಅಧ್ಯಾಯ 3 to 9. 3ನೇ ವಚನದಿಂದ 9ನೇ ವಚನ ತನಕ ನಾವು ನೋಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಯೇಸು ಕ್ರಿಸ್ತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದರಲ್ಲಿ ತನ್ನ ಮಹಾ ಕರುಣಾನುಸಾರವಾಗಿ ನಮ್ಮನ್ನು ತಿರುಗಿ ಜೀವಿಸುವಂತೆ ಮಾಡಿ ಜೀವಕರವಾದ ನಿರೀಕ್ಷೆಯನ್ನು ನಮ್ಮಲ್ಲಿ ಹುಟ್ಟಿಸಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಇಟ್ಟಿರುವುದು. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವವರಾದ ನಿಮಗೆ ದೊರಕಬೇಕೆಂದು ದೇವರು ನಿಮ್ಮನ್ನು ತನ್ನ ಬಲದಿಂದ ಕಾಯುತ್ತಾನೆ. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. ನೀವು ಆತನನ್ನು ಕಣ್ಣಾರೆ ನೋಡಲಿಲ್ಲವಾದರೂ ಆತನನ್ನು ಪ್ರೀತಿಸುತ್ತಿದ್ದೀರಿ. ನೀವು ಈಗ ಆತನನ್ನು ಕಾಣದಿದ್ದರೂ ಆತನಲ್ಲಿ ನಂಬಿಕೆಯಿಟ್ಟು ನಿಮ್ಮ ನಂಬಿಕೆಯ ಅಂತ್ಯಫಲವಾಗಿರುವ ಆತ್ಮ ರಕ್ಷಣೆಯನ್ನು ಹೊಂದುವವರಾಗಿ ಹೇಳಲಶಕ್ಯವಾದ ಪ್ರಭಾವವುಳ್ಳ ಸಂತೋಷದಿಂದ ಹರ್ಷಿಸುತ್ತೀರಿ. Amen. Amen. Here Peter is talking about ಇಲ್ಲಿ ಪೇತ್ರನು ಹೇಳ್ತಿರುವಂಥ ಸಂಗತಿ ಏನೆಂದರೆ verse 3 from 6. 6ನೇ ವಚನದಿಂದ 9ನೇ ವಚನ ತನಕ ನಾವು ನೋಡುವಾಗ from 3rd verse to 6th verse. ಮತ್ತಷ್ಟು ಮಾತ್ರ 3ನೇ ವಚನದಿಂದ 6ನೇ ವಚನ ತನಕ ನಾವು ನೋಡುವಾಗ he is talking about future blessings. ಆತನು ಭವಿಷ್ಯತ್ತಿನ ಆಶೀರ್ವಾದಗಳ ಬಗ್ಗೆ ಆತನು ಮಾತಾಡ್ತಿದ್ದಾನೆ. From 7 verse to 8. 3ರಿಂದ 6 ತನಕ ಭವಿಷ್ಯತ್ ಆಶೀರ್ವಾದಗಳ ಬಗ್ಗೆ ಆತನು ಮಾತಾಡ್ತಿದ್ದಾನೆ. 7ರಿಂದ 9 ತನಕ ನಾವು ನೋಡುವಾಗ the Peter is talking about your faith is more
precious than gold. ನಿಮ್ಮ ನಂಬಿಕೆ ಬಂಗಾರಕ್ಕಿಂತ ಅಮೂಲ್ಯವಾದದ್ದು ಎಂಬುದನ್ನು ಆತನು ಹೇಳ್ತಾ ಇದ್ದಾನೆ. First, we want to talk about 7th verse to 8th verse. ಮೊದಲನೇದಾಗಿ ನಾವು 7-8 ವಚನಗಳ ಕುರಿತು ನಾವು ಮಾತನಾಡೋಣ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. Amen. Amen. Here Peter is talking about you having faith in this, you having suffering in this world. ಈ ಲೋಕದಲ್ಲಿ ನೀವು ಶ್ರಮೆಗಳನ್ನು ಹಿಂಸೆಗಳನ್ನು ಅನುಭವಿಸುವರಾಗಿದ್ದೀರಿ ಎಂಬುದರ ಕುರಿತು ಆತನು ಮಾತಾಡ್ತಿದ್ದಾನೆ. You having suffering because of your faith. ನಿಮ್ಮ ನಂಬಿಕೆಯ ನಿಮಿತ್ತ ನೀವು ಶ್ರಮೆಯನ್ನು ಅನುಭವಿಸುತ್ತಿದ್ದೀರಿ. Some people have doubt in mind. ಕೆಲವು ಜನರು ತಮ್ಮ ಮನಸ್ಸಿನಲ್ಲಿ ಈ ರೀತಿ ಒಂದು ಸಂಶಯ ಹೊಂದಿರ್ತಾರೆ. Why bad things happening to good people? ಯಾಕೆ ಒಳ್ಳೆಯ ಜನರಿಗೆ ಕೆಟ್ಟ ಸಂಗತಿಗಳು ಸಂಭವಿಸ್ತವೆ ಎಂಬುದಾಗಿ. Why evil things happening in this world? ಯಾಕೆ ಈ ಲೋಕದಲ್ಲಿ ಕೆಟ್ಟ ಸಂಗತಿಗಳು ಸಂಭವಿಸುತ್ತವೆ? Why that problem is for me? ಈ ಒಂದು ಕಷ್ಟಗಳು ನನಗೆ ಯಾಕೆ ಬರ್ತಾ ಇದ್ದಾವೆ? Because the answer is simple. ಆದರೆ ಅದಕ್ಕೆ ಉತ್ತರ, ಈ ಪ್ರಶ್ನೆಗಳಿಗೆ ಉತ್ತರ ಬಹಳ ಸರಳವಾಗಿದೆ. Jesus also suffered in this world. ಯೇಸು ಸ್ವಾಮಿ ಸಹ ಈ ಲೋಕದಲ್ಲಿ ಹಿಂಸೆಯನ್ನು ಶ್ರಮೆಯನ್ನು ಆತನು ಅನುಭವಿಸಿದ್ದಾನೆ. When you suffer evil and sufferings in this world, ಈ ಲೋಕದಲ್ಲಿ ನೀನು ಕೆಟ್ಟದು ಅಥವಾ ಸಂಕಟಗಳು ನಿನಗೆ ಉಂಟಾಗುವಂಥದ್ದಾದರೆ you should not leave your faith in God. ಆ ಸಂದರ್ಭದಲ್ಲಿ ನಿನ್ನ ನಂಬಿಕೆ, ದೇವರಲ್ಲಿರುವ ನಿನ್ನ ನಂಬಿಕೆಯನ್ನು ಎಷ್ಟು ಮಾತ್ರಕ್ಕೂ ನೀನು ಬಿಟ್ಟು ಕೊಡಬಾರದು. When you leave your faith in God, ದೇವರಲ್ಲಿರುವ ನಿನ್ನ ನಂಬಿಕೆಯನ್ನು ನೀನು ಬಿಟ್ಟು ಕೊಡುವಂಥದ್ದಾದರೆ you will know have answer. ನಿನ್ನ ಜೀವನದಲ್ಲಿ ಯಾವ ಉತ್ತರವನ್ನು ಅಥವಾ ಅದಕ್ಕೆ ಒಂದು ಪರಿಹಾರವನ್ನು ನೀನು ಕಾಣುವುದಿಲ್ಲ. Not just you, the world will know answer. ನೀನು ಮಾತ್ರವಲ್ಲ, ಲೋಕ ಸಹ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳುವುದಿಲ್ಲ. Amen. Amen. Let us read again 7th verse to 8th verse. ಮತ್ತೊಮ್ಮೆ 7-8 ವಚನಗಳನ್ನು ಓದೋಣ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷವಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನಗಳನ್ನು ಉಂಟು ಮಾಡುವುದು. Peter is talking about sufferings. ಇಲ್ಲಿ ಪೇತ್ರನು ಕಷ್ಟಗಳ ಕುರಿತು ಆತನು ಮಾತಾಡ್ತಿದ್ದಾನೆ. Don't be surprised. ನೀವು ಕಷ್ಟಗಳಲ್ಲಿ ಹೋಗುವಾಗ ನೀವು ಆಶ್ಚರ್ಯಪಡಬೇಡಿರಿ. When you meet sufferings, when you meet evil things in this world, don't be surprised and don't be shocked. ಈ ಲೋಕದಲ್ಲಿ ಕಷ್ಟಗಳು ಸಮಸ್ಯೆಗಳನ್ನು ನೀವು ಎದುರುಗೊಳ್ಳುವಾಗ ಅದರ ವಿಷಯದಲ್ಲಿ ನೀವು ಆಶ್ಚರ್ಯಪಡಬೇಡಿರಿ, ಭಯಪಡಬೇಡಿರಿ. Don't blame God for what is happening in this world. ಈ ಲೋಕದಲ್ಲಿ ನಿನ್ನ ಜೀವನದಲ್ಲಿ ಏನು ಸಂಭವಿಸ್ತಿದೆಯೋ ಅದರ ನಿಮಿತ್ತ ದೇವರನ್ನು ನೀನು ನಿಂದಿಸಬೇಡ. Some people are blaming God. ಕೆಲವು ಜನರು ತಮ್ಮ ಕಷ್ಟಗಳಲ್ಲಿ ಅವರು ಹಾದು ಹೋಗುವಾಗ ದೇವರನ್ನು ನಿಂದಿಸುವವರಾಗಿರ್ತಾರೆ. Why this is happening only to me? ಕೆಲವರು ಹೀಗೆ ಅಂದುಕೊಳ್ತಾರೆ, ನನಗೆ ಮಾತ್ರ ಯಾಕೆ ಇಂಥ ಕೆಟ್ಟ ಸಂಗತಿಗಳು ಸಂಭವಿಸ್ತಿದ್ದಾವೆ? Why evil things only happening to me? ಈ ಕೆಟ್ಟ ಸಂಗತಿಗಳು ನನಗೆ ಮಾತ್ರ ಯಾಕೆ, ನನ್ನ ಜೀವನದಲ್ಲಿ ಮಾತ್ರ ಯಾಕೆ ಸಂಭವಿಸ್ತಿದ್ದಾವೆ?
difficulties and problems are there in every house. ನಾನು ಇಲ್ಲ, ನಿನಗೆ ಮಾತ್ರವಲ್ಲ ಸಮಸ್ಯೆಗಳು ಕಷ್ಟಗಳು ಸಂಭವಿಸ್ತಿರುವಂಥದ್ದು, ಎಲ್ಲ ಮನೆಗಳಲ್ಲಿ ಇದು ಸಂಭವಿಸ್ತಾ ಇದ್ದಾವೆ. Word of God says that ದೇವರ ವಾಕ್ಯವು ಹೇಳ್ತೈತೆ there is problems and difficulties is in the world. ದೇವರ ವಾಕ್ಯವು ಹೇಳ್ತೈತೆ ಲೋಕದಲ್ಲಿ ಸಂಕಟಗಳು ಸಮಸ್ಯೆಗಳು ಉಂಟು ಎಂಬುದಾಗಿ. But I will give victories over them. ಆದರೂ ಅವುಗಳ ಮೇಲೆ ನಿಮಗೆ ಜಯ ಉಂಟು, ಜಯ ನಾನು ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. Let us turn to ನಾವೆಲ್ಲರೂ ಸತ್ಯವೇದವನ್ನು Romans 5:12. ರೋಮ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನಕ್ಕೆ ನಾವು ತಿರುಗಿಸೋಣ. Therefore, just as sin came into the world through one man, and death through sin, and so death spread to all men because of sin. ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. So people are not dying because of your sin. ನಿನ್ನ ಪಾಪದಿಂದ ಜನರು ಸಾಯುತ್ತಾ ಇಲ್ಲ. Why people are dying? Because ಜನರು ಯಾಕೆ ಸಾಯುತ್ತಿದ್ದಾರೆ ಅದಕ್ಕೆ ಕಾರಣವೇನೆಂದರೆ to Adam sinned. ಆದಾಮನ ಪಾಪದಿಂದ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. When you meet sufferings, ನೀವು ನಿಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ಎದುರುಗೊಳ್ಳುವಾಗ, when you meet evil things in this world, ಈ ಲೋಕದಲ್ಲಿ ಕೆಟ್ಟ ಸಂಗತಿಗಳನ್ನು ನೀನು ನೋಡುವಾಗ, when you meet difficulties and problems in this world, ಈ ಲೋಕದಲ್ಲಿ ಕಷ್ಟಗಳನ್ನು ಸಮಸ್ಯೆಗಳನ್ನು ನೀನು ನೋಡುವಾಗ, you think you put in fire. ನೀವು ಅಂದುಕೊಳ್ತೀರಿ ನಾನು ಬೆಂಕಿಯಲ್ಲಿ ಹಾಕಲ್ಪಟ್ಟಿದ್ದೇನೆ ಎಂಬುದಾಗಿ. And you think that fire will destroy you. ಆ ಒಂದು ಬೆಂಕಿ ನನ್ನನ್ನು ನಾಶ ಮಾಡ್ತೈತೆ ಎಂಬುದಾಗಿ ನೀನು ಆಲೋಚಿಸ್ತೀಯ. Think one gold is put in fire. ಆದರೆ ಸತ್ಯವೇದ ಹೇಳ್ತೈತೆ, ಆಲೋಚನೆ ಮಾಡಿರಿ, ಬಂಗಾರವು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ that gold is not going to damage. ಆ ಬಂಗಾರಕ್ಕೆ ಯಾವ ತರವಾದ ನಾಶನವಾಗಲಿ ಕೇಡಾಗಲಿ ಉಂಟಾಗುವುದಿಲ್ಲ. And even though it put in fire, ಅದು ಬೆಂಕಿಯಲ್ಲಿ ಹಾಕಲ್ಪಟ್ಟಿದ್ದಾಗ್ಯೂ ಸಹ fire removes all the impurities and all the impurities. Amen. And fine gold is prepared. ಹಾಗೆ ಅದು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ಆ ಬೆಂಕಿ ಅನ್ನುವಂಥದ್ದು ಆ ಬಂಗಾರದಲ್ಲಿರುವಂಥ ಎಲ್ಲ ಮಲಿನಗಳನ್ನು ಕಲ್ಮಶಗಳನ್ನು ತೆಗೆದುಹಾಕಿ ಆ ಬಂಗಾರವು ಇನ್ನೂ ಶುದ್ಧವಾಗುವ ಹಾಗೆ, ಅದು ಅಮೂಲ್ಯವಾಗುವ ಹಾಗೆ ಅದನ್ನು ಮಾರ್ಪಡಿಸುವಂಥದ್ದಾಗಿರ್ತೈತೆ. And that's why don't be worried about sufferings. ಆದ್ದರಿಂದ ಯಾವ ಕಷ್ಟಗಳ ವಿಷಯದಲ್ಲಿ, ಸಮಸ್ಯೆಗಳ ವಿಷಯದಲ್ಲಿ ನೀನು ಭಯ ಪಡಬೇಡ. Don't be shocked to the sufferings. ನೀನು ಸಮಸ್ಯೆಗಳಿಗೆ ಕಷ್ಟಗಳಿಗೆ ನೀನು ದಿಗ್ಭ್ರಮೆಗೊಳ್ಳಬೇಡ. Don't be surprised to the sufferings. ಸಮಸ್ಯೆಗಳ ನಿಮಿತ್ತ ನೀನು ಎಷ್ಟು ಮಾತ್ರಕ್ಕೂ ಆಶ್ಚರ್ಯನೂ ಪಡಬೇಡ. When you put in fire, ನೀನು ಬೆಂಕಿಯಲ್ಲಿ ಅಂದರೆ ಕಷ್ಟಗಳೆಂಬ ಬೆಂಕಿಯಲ್ಲಿ ನೀನು ಹಾಕಲ್ಪಟ್ಟಾಗ you will come out like shining colors. ಆಮೇನ್. ನೀನು ಆ ಸಮಸ್ಯೆಗಳ ಒಳಗಿಂದ ನೀನು ಇನ್ನೂ ಪ್ರಕಾಶಿಸುವ ರೀತಿಯಲ್ಲಿ ಹೊರಗಡೆ ಬರುವಂತ ವ್ಯಕ್ತಿಯಾಗಿರ್ತೀಯ. Faith is better than gold. ನಮ್ಮ ನಂಬಿಕೆ ಬಂಗಾರಕ್ಕಿಂತಲೂ ಅಮೂಲ್ಯವಾಗಿದೆ. Faith is more precious than gold. ನಮ್ಮ ನಂಬಿಕೆ ಬಂಗಾರಕ್ಕಿಂತಲೂ ಅತಿ ಅಮೂಲ್ಯವಾಗಿದೆ. Let us turn to
ನಾವೆಲ್ಲರೂ ಸತ್ಯವೇದವನ್ನು ಯೆಶಾಯ ಪ್ರವಾದನ ಗ್ರಂಥ 43 43ನೇ ವಚನ verse 2. 2ನೇ ವಚನವನ್ನು ಓದಿಕೊಳ್ಳೋಣ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. Bible is teaching here. ಇಲ್ಲಿ ಸತ್ಯವೇದ ಉಪದೇಶಿಸ್ತಿರುವಂಥ ಸಂಗತಿ ಏನೆಂದರೆ, The whole Bible is telling about the redemption of Christ. ಇಡೀ ಸತ್ಯವೇದ ಯೇಸು ಕ್ರಿಸ್ತನ ಮೂಲಕ ಬಂದಿರುವಂಥ ವಿಮೋಚನಾ ಕಾರ್ಯದ ಬಗ್ಗೆ ತಿಳಿಸುವಂಥದ್ದಾಗಿರ್ತದೆ. Here, ಇಲ್ಲಿ when you pass through the waters, ನೀನು ಜಲಗಳನ್ನು ದಾಟುವಾಗ I will be with you. ನಾನು ನಿನ್ನ ಸಂಗಡ ಇರುವೆನು. And through the rivers, ನದಿಗಳನ್ನು ದಾಟುವಾಗ and shall not overwhelm you. ಅವು ನಿನ್ನನ್ನು ಮುಳುಗಿಸವು. When you walk through the fire, ಉರಿಯಲ್ಲಿ ನೀನು ನಡೆಯುವಾಗ you shall not be burned. ನೀನು ಕಂದದಿರುವಿ. And the flame shall not consume you. ಜ್ವಾಲೆಯು ನಿನ್ನನ್ನು ದಹಿಸದು. The Peter is thinking about Shadrach, Meshach, Abednego. ಪೇತ್ರನು ಆ ಸಂಗತಿ, ಪೇತ್ರನ ಪತ್ರಿಕೆಯಲ್ಲಿ ನಾವು ಓದ್ತಾ ಬಂದೇವಲ್ಲ, ಆತನ ಬಂಗಾರ ಮತ್ತು ಪುಟ್ಟಕ್ಕೆ ಹಾಕಲ್ಪಟ್ಟ ಸಂಗತಿಗಳನ್ನು ಹೇಳುವಾಗ ಆತನು ಶದ್ರಕ್ ಮೇಷಕ್ ಅಬೇದ್ನೆಗೋಗಳ ಬಗ್ಗೆ ಆಲೋಚನೆ ಮಾಡಿದ್ದಾನೆ. Shadrach, Meshach, when they put in fiery furnace, ನಾವು ನೋಡ್ತೇವೆ ಶದ್ರಕ್ ಮೇಷಕ್ ಅಬೇದ್ನೆಗೋರು ಬೆಂಕಿಯ ಕೆರೆಯಲ್ಲಿ ಅವರು ಹಾಕಲ್ಪಟ್ಟಾಗ, and the smell of the fire is not there in their clothes. ಅವರ ಬಟ್ಟೆಗಳಿಗೆ ಸಹ ಬೆಂಕಿಯ ವಾಸನೆ ತಗಲಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. And these words can fulfill in your life also. ಅಷ್ಟು ಈ ವಾಕ್ಯವು ಅವರ ಜೀವನದಲ್ಲಿ ನೆರವೇರಿದ ಹಾಗೆ ನಿನ್ನ ಜೀವನದಲ್ಲಿ ಸಹ ನೆರವೇರುವಂಥದ್ದಾಗಿರ್ತೈತೆ. God can travel with you. Not only He can travel with you, and He can save you from all this waters, rivers, and Amen. fire. ದೇವರು ನಿನ್ನ ಸಂಗಡ ಈ ಜೀವಿತ ಯಾತ್ರೆಯಲ್ಲಿ ಪ್ರಯಾಣ ಮಾಡುವಂತಾತನಾಗಿದ್ದಾನೆ. ಆತನ ಪ್ರಯಾಣ ನಿನ್ನ ಸಂಗಡ ಬರುವಂಥದ್ದು ಮಾತ್ರವಲ್ಲದೆ ನದಿಗಳಿಂದ, ಬೆಂಕಿಗಳಿಂದ, ಜಲಗಳಿಂದ ನಿನ್ನನ್ನು ಯಾವಾಗಲೂ ರಕ್ಷಿಸುವ ಆತನು, ಕಾಪಾಡುವ ಆತನಾಗಿರ್ತಾನೆ. He will not sit on the heaven and looking at those who have sufferings. ದೇವರು ಎಂಬುವ ಆತನು ಪರಲೋಕದಲ್ಲಿ ಎಲ್ಲೋ ಕೂತುಕೊಂಡು ಕಷ್ಟದಲ್ಲಿ ಹೋಗ್ತಿರುವಂಥ ಮನುಷ್ಯನನ್ನು ನೋಡುವಾತನಾಗಿರುವುದಿಲ್ಲ. The word of God says that He is with you, in you. present Amen. in the times of troubles. ಆದರೆ ದೇವರ ವಾಕ್ಯ ಹೇಳ್ತೈತೆ, ನಮ್ಮ ಪ್ರತಿಯೊಂದು ಕಷ್ಟಗಳಲ್ಲಿ ನಾವು ಹೋಗುವಾಗ, ಪ್ರತಿ ಸಮಸ್ಯೆಗಳಲ್ಲಿ ನಾವು ಹೋಗುವಂಥ ಸಂದರ್ಭದಲ್ಲಿ ದೇವರು ನಮ್ಮ ಸಹಾಯಕನಾಗಿ ಅಲ್ಲಿ ಪ್ರೆಸೆಂಟ್ ಆಗಿ ಇರ್ತಾನೆ ಎಂಬುದಾಗಿ. Amen. ಆಮೆನ್. Here some people may blame God. ಆದರೆ ನಾವು ನೋಡ್ತೇವೆ, ಈ ಸಮಸ್ಯೆಗಳಲ್ಲಿ ಹೋಗುವಾಗ ಕೆಲವು ಜನರು ದೇವರನ್ನು ದೂಷಿಸುವವರು, ನಿಂದಿಸುವವರಾಗಿರ್ತಾರೆ. Why this happening to me? ಯಾಕೆ ಈ ಒಂದು ಕಷ್ಟಗಳು ನನಗೆ ಬಂದಿದ್ದಾವೆ? That people must look Isaiah 43 verse 2. ಅಂತ ಯಾರಾದರೆ ಯಾಕೆ ನನಗೆ ಸಮಸ್ಯೆಗಳು, ಯಾಕೆ ನನಗೆ ತೊಂದರೆಗಳು ಎಂಬುದಾಗಿ ಎಣಿಸ್ತಾ ಇದ್ದೀರೋ ಅಂಥವರು ಯೆಶಾಯ ಪ್ರವಾದನ ಗ್ರಂಥ 43 ವಚನಗಳನ್ನು ಓದಬೇಕೆಂಬುದಾಗಿ ಕೇಳಿಕೊಳ್ತೇನೆ. Even if you have problems, suffering, difficulties, don't be worried. ನಿಮ್ಮ ಜೀವನದಲ್ಲಿ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಇರುತ್ತಿದ್ರೂ ಸಹ ನೀವು ಭಯಪಡಬೇಡ್ರಿ, ಚಿಂತೆ ಮಾಡಬೇಡ್ರಿ. Why? Because ಯಾಕಂದರೆ God will
come to you. ದೇವರು ನಿನಗಾಗಿ ಬರುವಾತನು ನಿನ್ನ ಸಂಗಡ ಇರುವಾತನಾಗಿದ್ದಾನೆ. God is present help for you in times of troubles. ಇಕ್ಕಟ್ಟಿನ ನಿನ್ನ ಜೀವನದಲ್ಲಿ ಇಕ್ಕಟ್ಟಿನ ಸಮಯಗಳಲ್ಲಿ ದೇವರು ಅಲ್ಲಿ ನಿನಗೆ ಸಹಾಯಕನಾಗಿ ವಿಶೇಷ ಸಹಾಯಕನಾಗಿ ಪ್ರೆಸೆಂಟ್ ಆಗಿರುವಾತನಾಗಿರ್ತಾನೆ. But also some people do not understand. ಆದರೆ ಈ ರೀತಿ ದೇವರು ನಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ನಮ್ಮ ಸಂಗಡ ಮತ್ತು ಸಹಾಯಕನಾಗಿ ಇರ್ತಾನೆ ಎಂಬುದನ್ನು ಅನೇಕ ಜನರು ಅರ್ಥ ಮಾಡಿಕೊಂಡಿರುವುದಿಲ್ಲ. They are beating on bush. They are beating around the bush. ಅವರು ಪೊದೆ ಸುತ್ತು ತಿರುಗುತ್ತಾ ಇರ್ತಾರೆ. They can't understand the suffering law our Jesus Christ. ಸಫರಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಅವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶ್ರಮೆಗಳನ್ನು ಕುರಿತು ಅರ್ಥ ಮಾಡಿಕೊಂಡಿರುವುದಿಲ್ಲ. He suffered and died. ಆತನು ಶ್ರಮೆ ಪಟ್ಟು ಸತ್ತನು. And we also, ನಾವು ಸಹ when he suffered and died, he is not in grave. ಆತನು ಶ್ರಮೆ ಪಟ್ಟು ಸತ್ತಿದ್ದಾಗ್ಯೂ ಆತನು ಸಮಾಧಿಯಲ್ಲಿ ಆತನು ಇರಲಿಲ್ಲ. We have one hope. ನಮಗೆ ಒಂದು ದೊಡ್ಡ ನಿರೀಕ್ಷೆ ಇದೆ. When you walk in waters, ನಾವು ಜಲರಾಶಿಗಳನ್ನು ಹಾದಿ ಹೋಗುವಾಗ, when you walk through the valley of shadow of death, ನಾವು ಅಂಧಕಾರದ ಕಣಿವೆಗಳ ಕಾರ್ಗತ್ತಲಿನ ಕಣಿವೆಯಲ್ಲಿ ಹಾದು ಹೋಗ್ತಿದ್ದಾಗ್ಯೂ, when you put in fire furnace, ನಾವು ಬೆಂಕಿಯಲ್ಲಿ ಪುಟ್ಟಕ್ಕೆ ಹಾಕಲ್ಪಟ್ಟ ರೀತಿಯಲ್ಲಿ ನಾವು ಹಾಕಲ್ಪಟ್ಟಿದ್ದಾಗ್ಯೂ, God will come to you and help you in times of trouble. ನಿನ್ನ ಇಕ್ಕಟ್ಟಿನ ಸಮಯದಲ್ಲಿ ಸಹಾಯ ಮಾಡುವುದಕ್ಕೆ ದೇವರು ಯಾವಾಗಲೂ ಹಾಜರಾಗಿ ಬರುವಾತನಾಗಿರ್ತಾನೆ. And we talk about that. ನಾವು ಅದನ್ನು ಕುರಿತು ನಾವು ಮಾತಾಡಲಿಕ್ಕಿದ್ದೇವೆ. We talk about in starting. ಈ ಸಂಗತಿಗಳನ್ನು ಈ ಪ್ರಾರಂಭದಲ್ಲಿ ನಾವು ಈ ಸಂಗತಿಗಳನ್ನು ಮಾತಾಡಲಿಕ್ಕಿದ್ದದ್ದು. When Jesus died on the cross, ಯೇಸು ಕ್ರಿಸ್ತನು ಯಾವಾಗಾದರೆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನೋ, Jesus said, into your hands my spirit. ನಿನ್ನ ಕೈಯಲ್ಲಿ ನನ್ನ ಆತ್ಮನನ್ನು ಒಪ್ಪಿಸಿಕೊಡ್ತಿದ್ದೇನೆ ಅಂತ ಆತನು ಹೇಳಿದಾಗ, he completely keep faith in God. ಆತನು ತಂದೆ ದೇವರಲ್ಲಿ ಪೂರಾ ಭರವಸೆನಿಟ್ಟಂತ ಆತನಾಗಿದ್ದ. That God will not leave my soul in hell. ಆತನು ಪಾತಾಳದಲ್ಲಿ ನನ್ನ ಪ್ರಾಣವನ್ನು ಬಿಡುವುದಿಲ್ಲ ಎಂಬುವಂತ ನಿರೀಕ್ಷೆ ನಂಬಿಕೆ ಆತನಿಗಿತ್ತು. That same faith must require for us. ಅದೇ ನಂಬಿಕೆ ಕ್ರಿಸ್ತನು ಪ್ರಾಣ ಕೊಡುವಾಗ ಯಾವ ನಿರೀಕ್ಷೆ ಭರವಸೆ ಆತನಿಗಿತ್ತು, ಅದೇ ನಂಬಿಕೆ ನಮ್ಮ ಜೀವನದಲ್ಲಿ ಅಗತ್ಯವಾಗಿದೆ. And why did he suffer? ಯಾಕೆ ಆತನು ಶ್ರಮೆ ಪಟ್ಟ? Because he must deliver us from Satan bondage. ಸೈತಾನನ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರ ಆತನು ಶ್ರಮೆ ಪಟ್ಟ ಆತನಾಗಿದ್ದಾನೆ. When he redeemed, ಆತನು ನಮ್ಮನ್ನು ವಿಮೋಚನೆ ಮಾಡಿದಾಗ the blessings of Christ will come to us. ಕ್ರಿಸ್ತನ ಆಶೀರ್ವಾದಗಳು ನಮ್ಮ ಮೇಲೆ ಬಂದಿರುವಂತವಾಗಿದ್ದಾವೆ. The blessings are two parts. ಆಶೀರ್ವಾದಗಳು ಎರಡು ಭಾಗಗಳು. Blessings for now, ಈ ಪ್ರಸ್ತುತ ಕಾಲಕ್ಕೆ ಇರುವ ಆಶೀರ್ವಾದಗಳು. blessings for after life. ಈ ಜೀವನ ಮುಗಿದ ನಂತರ ಭವಿಷ್ಯತ್ತಿನಲ್ಲಿ ಇರುವಂತಹ ಆಶೀರ್ವಾದಗಳು. What is blessings for now? ಈಗ ಪ್ರಸ್ತುತ ಕಾಲಕ್ಕೆ ಇರುವಂತಹ ಆಶೀರ್ವಾದಗಳು ಯಾವುವು? The forgiveness of sins. ಪಾಪಗಳ ಪರಿಹಾರ ಅಥವಾ ಕ್ಷಮಾಪಣೆ. God given the authority to become the children of God. ಅಷ್ಟು ಮಾತ್ರವಲ್ಲ, ದೇವ ಪುತ್ರರಾಗುವುದಕ್ಕೆ ದೇವರು ಕೊಟ್ಟಂತ ಅಧಿಕಾರ. Amen. ಆಮೆನ್. Those blessings for now. ಈ ಆಶೀರ್ವಾದಗಳು ಪ್ರಸ್ತುತ ಕಾಲಕ್ಕೆ ನಮಗೆ ಸಂಬಂಧಪಟ್ಟಿದ್ದಾವೆ. Blessings are the powerful
thing in our life. ಆಶೀರ್ವಾದ ಅನ್ನುವಂಥದ್ದು ಬಹಳ ಶಕ್ತಿವಂತವಾದ ವಿಷಯವಾಗಿದೆ ನಮ್ಮ ಜೀವನದಲ್ಲಿ. When you think the blessing of Christ, ನೀವು ಯಾವಾಗಾದರೆ ಕ್ರಿಸ್ತನಿಂದ ದೊರಕಿರುವಂಥ ಆಶೀರ್ವಾದಗಳನ್ನ ನೀವು ಆಲೋಚಿಸುವಂಥದ್ದಾದರೆ, the suffering is looks small in your ಶ್ರಮೆಗಳು life. ಕಷ್ಟಗಳು ನಮ್ಮ ಜೀವನದಲ್ಲಿ ಅಲ್ಪವೇ ಎಂಬುದಾಗಿ ನಮಗೆ ತಿಳಿದು ಬರ್ತದೆ. Blessing is supernatural ability that helps us to rise up in the times of difficulties. ಆಶೀರ್ವಾದಗಳು ಅಂದರೆ ಅದು ಮಾನವಾತೀತವಾದಂಥ ದೇವರ ಸಾಮರ್ಥ್ಯವಾಗಿದೆ. ಅದು ಈ ಲೋಕದಲ್ಲಿ ಬರುವಂಥ ಕಷ್ಟಗಳ ಸಮಸ್ಯೆಗಳ ಪರಿಸ್ಥಿತಿಗಳ ಮಧ್ಯದಲ್ಲಿ ನಮ್ಮನ್ನು ವಿಶೇಷ ರೀತಿಯಲ್ಲಿ ಬಿಡುಗಡೆ ಮಾಡುವಂಥದ್ದಾಗಿರ್ತದೆ. Blessing will rise up in every midst of problems. ಆಶೀರ್ವಾದ ಎಂಥದ್ದು ಏನು ಮಾಡ್ತೈತಂದರೆ ಸಮಸ್ಯೆಗಳ ಮಧ್ಯದಿಂದ ನಮ್ಮನ್ನು ಮೇಲಕ್ಕೆ ಎತ್ತುವಂಥದ್ದಾಗಿರ್ತದೆ. Number 2. ಎರಡನೆಯ ಸಂಗತಿ, First, blessings for now. ಪ್ರಸ್ತುತ ಕಾಲಕ್ಕೆ ಇರುವಂಥ ಆಶೀರ್ವಾದಗಳು. Number 2. ಎರಡನೇದಾಗಿ blessings for after life. ಈ ಜೀವನ ಕಳೆದ ನಂತರ ಭವಿಷ್ಯತ್ತಿನಲ್ಲಿರುವಂಥ ಆಶೀರ್ವಾದಗಳು. What is blessings for after life? ಈ ಜೀವನ ಕಳೆದ ನಂತರ ಇರುವಂಥ ಆಶೀರ್ವಾದಗಳು ಯಾವುದು? Immortality. ನಿತ್ಯತ್ವ. I have received some blessing for now. I have received for blessing for after life. ನಾವು ಪ್ರಸ್ತುತ ಕಾಲಕ್ಕೆ ಸೇರಿರುವಂಥ ಆಶೀರ್ವಾದಗಳನ್ನು ಹೊಂದಿದವರಾಗಿದ್ದೇವೆ. ಈ ಜೀವನ ಮುಗಿದ ನಂತರ ಭವಿಷ್ಯತ್ ಕಾಲದಲ್ಲಿ ಬೇಕಾದಂಥ ಆಶೀರ್ವಾದಗಳನ್ನು ನಾವು ಹೊಂದಿರುತ್ತೇವೆ. When you understand all of these things, ಈ ಎಲ್ಲ ಆಶೀರ್ವಾದಗಳ ಸಂಗತಿಗಳ ಕುರಿತು ನೀವು ಅರ್ಥ ಮಾಡಿಕೊಳ್ಳುವಾಗ the sufferings, the problems and difficulties look small. ಈ ಎಲ್ಲ ಸಂಗತಿಗಳನ್ನು ನಾವು ಆತ್ಮಿಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ತಾ ಬರುವಾಗ ಈ ಲೋಕದಲ್ಲಿ ನಮಗೆ ಸಂಭವಿಸುವಂಥ ಕಷ್ಟಗಳು ಸಮಸ್ಯೆಗಳು ಇವೆಲ್ಲವೂ ಸಹ ಬರೀ ಅಲ್ಪವಾಗಿ ಕಾಣುವಂಥವಾಗಿರ್ತವೆ. Amen. In the same way, ಅದೇ ರೀತಿ in your life, ನಿಮ್ಮ ಜೀವನದಲ್ಲಿ you may walk through water, you may walk through difficult circumstances. ನೀವು ಸಮಸ್ಯೆಗಳು ಅಥವಾ ಜಲರಾಶಿಗಳಂತ ಸಮಸ್ಯೆಗಳು ಕಷ್ಟಗಳು ಮಧ್ಯದಲ್ಲಿ ನೀವು ನಡೆದು ಹೋಗ್ತಾ ಇರಬಹುದು. You may walk through fiery furnace. ಉರಿ ಅಥವಾ ಬೆಂಕಿಯ ಪುಟಾದಂತಹ ಸಮಸ್ಯೆಗಳಲ್ಲಿ ನೀನು ಹಾದಿ ಹೋಗ್ತಾ ಇರಬಹುದು. Only think about God blessings and God promises. ಆಗ ನೀವು ಜ್ಞಾಪಕಕ್ಕೆ ಮಾಡಿಕೊಳ್ಳಬೇಕಾದಂಥ ಸಂಗತಿಗಳೇನೆಂದರೆ ದೇವರ ಆಶೀರ್ವಾದಗಳನ್ನು ದೇವರ ವಾಗ್ದಾನಗಳನ್ನು ಮಾತ್ರ. He will not leave us forsake you. ದೇವರು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊರೆದು ಬಿಡುವುದಿಲ್ಲ. As with Moses, God is with you. ಮೋಶೆ ಸಂಗಡ ಇದ್ದ ಹಾಗೆ ದೇವರು ನಿನ್ನ ಸಂಗಡಲು ಯಾವಾಗಲೂ ಇರುವಾತನಾಗಿದ್ದಾನೆ. Amen. Amen. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅದ್ಭುತವಾದ ವಾಕ್ಯ ಸಂದೇಶವನ್ನು ನಾವು ಕೇಳಿದೆವು. ನಾವು ನೋಡ್ತೇವೆ ನಮ್ಮ ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಬಂದಾಗ ನಾವು ಆಶ್ಚರ್ಯ ಪಡ್ತೇವೆ, ದಿಗ್ಭ್ರಮೆಗೊಳ್ತೇವೆ, ನಿರುತ್ಸಾಹ ಪಡ್ತೇವೆ. ಯಾಕೆ ನನಗೆ ಸಮಸ್ಯೆಗಳು ಬಂದವು ಎಂಬುವಂಥ ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಹುಟ್ಟುವಂಥವಾಗಿರ್ತವೆ. ಕೆಲವೊಮ್ಮೆ ನಮ್ಮನ್ನು ನಿಂದಿಸಿಕೊಳ್ತೇವೆ, ಕೆಲವೊಮ್ಮೆ ದೇವರನ್ನು ನಾವು ನಿಂದಿಸುವಂಥವರಾಗಿರ್ತೇವೆ. ಬಟ್ ಇವತ್ತು ಕೇಳಿರುವಂಥ ಸಂದೇಶ, ಆ ಕಷ್ಟಗಳು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಯಾಕೆ, ಆ ಸಮಯಗಳಲ್ಲಿ ನಾವು ಯಾವುದನ್ನು ಜ್ಞಾಪಕ ಮಾಡಿಕೊಳ್ಬೇಕು, ನಮಗೆ ಏನು ಸಂಭವಿಸ್ತೈತೆ ಎಂಬುವಂಥ ಸಂಗತಿಗಳನ್ನು ನಾವು ಸ್ಪಷ್ಟವಾಗಿ ನಾವು ಕೇಳ್ತಾ
ಹೇಳ್ತಾ ಬಂದಿದ್ದೇವೆ. ಏನೇ ಸಂಗತಿಗಳು ಸಂಭವಿಸಿದರೂ ಅವು ನಮ್ಮ ನಾಶನಕ್ಕಾಗಿ ಅಲ್ಲ, ನಮ್ಮ ಶುದ್ಧೀಕರಣಕ್ಕಾಗಿ, ನಾವು ಇನ್ನಷ್ಟು ಶೈನ್ ಆಗುವುದಕ್ಕಾಗಿ, ದೇವರ ಮಹಿಮೆಯನ್ನು ನೋಡುವುದಕ್ಕಾಗಿ ನಮ್ಮ ಜೀವನದಲ್ಲಿ ಬರುವಂಥವಾಗಿರ್ತವೆ. ಆದ್ದರಿಂದ ಆ ಸಮಸ್ಯೆಗಳಲ್ಲಿ ಹೋಗುವಾಗ ದೇವರು ನನ್ನ ಸಹಾಯಕ್ಕಾಗಿ ಈಗ ಇದ್ದಾನೆ ಎಂಬುದಾಗಿ ನಂಬಿದವರಾಗಿ, ಆತನು ನನ್ನನ್ನು ಎಂದಿಗೂ ಕೈ ಬಿಡಲ್ಲ, ನನ್ನನ್ನು ಈ ಸಮಸ್ಯೆಗಳಿಂದ ಅದ್ಭುತ ರೀತಿಯಲ್ಲಿ ಹೊರಗಡೆ ತರ್ತಾನೆ, ಜಯವನ್ನು ಕೊಡ್ತಾನೆ ಎಂಬುವ ನಂಬಿಕೆಯಿಂದ ನಾವು ಮುಂದಕ್ಕೆ ಹೋಗತಕ್ಕದ್ದು. ಎಲ್ಲ ನಂಬಿಕೆ ವೀರರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಹ ಆತನು ಶ್ರಮೆ ಪಟ್ಟಿದ್ದಾನೆ. ಬಟ್ ಎಲ್ಲ ಶ್ರಮೆಗಳಲ್ಲಿ ದೇವರಲ್ಲಿ ಪೂರಾ ಭರವಸವಿಟ್ಟು ಆ ರೀತಿ ಆತನು ತನ್ನ ಮಹಿಮೆಯನ್ನು ಹೊಂದಿರುವಂಥ ಆತನಾಗಿದ್ದಾನೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಈಗ ಏನು ಲೋಕದಲ್ಲಿ ಸಂಭವಿಸ್ತಿದ್ದರೂ ದಿಗ್ಭ್ರಮೆಗೊಳ್ಳೋದು ಬೇಡ. ದೇವರು ನನ್ನ ಸಂಗಡ ಇದ್ದಾನೆ ಅಂತೇಳಿ ಆತನ ವಾಗ್ದಾನಗಳನ್ನು ನೆನಪು ಮಾಡಿಕೊಳ್ತಾ ದೇವರಲ್ಲಿ ಉಲ್ಲಾಸಿಸ್ತಾ ನಾವು ಮುಂದೆ ಹೋಗೋಣ. ದೊಡ್ಡ ಜಯಗಳು ನಮ್ಮನ್ನು ಹಿಂಬಾಲಿಸಿಕೊಂಡು ಬರುವಂಥವಾಗಿರ್ತವೆ. ಕರ್ತನು ನಿಮ್ಮೊಂದಿಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ತಂದೆ ದೇವರೇ, ಈ ಒಂದು ಸಂಜೆ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಕೇಳಿರುವಂಥ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ಸಂಗಡ ನೀನು ಮಾತಾಡಿರುವುದಕ್ಕಾಗಿ ಸ್ತೋತ್ರ. ಈ ವಾಕ್ಯವು ನಮ್ಮೆಲ್ಲಗೊಳ್ಳಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಈ ದಿನ ಕೇಳಿರುವಂಥ ಸಂದೇಶದ ಮೂಲಕ ನಾವು ತಿಳ್ಕೊಂಡಂಥ ಸಂಗತಿಗಳಲ್ಲಿ ಒಂದು ಜ್ಞಾನ ಪ್ರಕಟಣೆ ನಮ್ಮೆಲ್ಲರಿಗೂ ಉಂಟಾಗಲಿ ಸ್ವಾಮಿ. ಎಲ್ಲ ಕಷ್ಟದ ಸಮಸ್ಯೆಗಳ ಸಂದರ್ಭಗಳ ಮಧ್ಯದಲ್ಲಿ ಸ್ವಾಮಿ, ನಾವು ಯಾವ ರೀತಿ ನಂಬಿಕೆಯಿಂದ ನಡೆಯಬೇಕು ಎಂಬುದನ್ನು ನಾವು ಕೇಳಿಕೊಂಡಿದ್ದೇವೆ. ಅದು ಆ ರೀತಿ ನಾವು ಸಾಧಿಸಿಕೊಳ್ಳುವ ಹಾಗೆ ನಮ್ಮ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ನಾವು ನಂಬುತ್ತೇವೆ. ನೀನು ಒಳ್ಳೆಯವನು. ಎಲ್ಲ ಪರಿಸ್ಥಿತಿಯಲ್ಲಿ ನಮಗೆ ವಿಶೇಷ ಸಹಾಯಕನಾಗಿರುವ ಆತನಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೆನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್. ಆಮೆನ್.